ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆನೆ ಹೂ ಕೀಳೋದು ಅನ್ನೋದು ಒಂಥರ ಖುಷಿ ಕೊಡುವಂತಹ ವಿಷಯ ಅಲ್ವಾ. ನೋಡಿ, ನನ್ನ ದಾಸವಾಳ, ನನ್ನ ಕೈಯಾರೆ ಬೆಳೆಸಿರುವ ಹೂಗಳು. ಹೀಗೆ ಬೆಳಗ್ಗೆನೆ ಹೋಗಿ ಒಂದಷ್ಟು ಹೂಗಳನ್ನೆಲ್ಲ ಕಿತ್ಕೊಂಡು ಬರ್ತೀನಿ. ಪೂಜೆಗೆ ನಾವು ಬೆಳೆಸಿರೋದನ್ನ ದೇವ್ರಿಗಿಟ್ರೆ ಒಂಥರ ಖುಷಿ. ಅದರಲ್ಲೂ ಈ ಕೆಂಪು ದಾಸವಾಳ ಹೂನ ಇಟ್ಟರೆ ಅಂತೂ ಫೋಟೋದಲ್ಲಿ ಎದ್ದು ಕಾಣಿಸುತ್ತೆ, ನೋಡಲಿಕ್ಕೆ ಖುಷಿಯಾಗುತ್ತೆ. ಮಧ್ಯೆ ಈ ಥರ ಬಿಳಿ ದಾಸವಾಳಗಳು ಇಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ನೋಡಿ, ರೋಸು ಯಾರಾದರೂ ಮುತ್ತೈದೆಯರು ಬಂದರು ಅಂದರೆ ಹೂ ಕೊಡಲಿಕ್ಕೆ ಈ ಕಲರ್ ಒಂದು ದಾಸವಾಳ ಇದೆ ಸ್ನೇಹಿತರೆ. ಇದು ಮಧ್ಯದಲ್ಲಿ ಮಂಟಪ ಅಲ್ಲಿ ಇಲ್ಲಿ ಎಲ್ಲಾದರೂ ಇಟ್ಟರೆ ಇನ್ನೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ನನಗೆ ಈ ರೀತಿ ಒಂದು ರೊಟೀನ್ ಆಗಿಬಿಟ್ಟಿದೆ. ಬೆಳಗ್ಗೆನೇ ಹೋಗೋದು, ನನ್ನ ಗಾರ್ಡನ್ ನೋಡೋದು, ಹೂ ಕೀಳೋದು, ಗಿಡಗಳನ್ನೆಲ್ಲ ಮಾತಾಡ್ಸೋದು, ಅವ್ರಿಗೆ ನೀರು, ಅವ್ರಿಗೆ ಉಪಚಾರಗಳೆಲ್ಲ ಮಾಡಿ ನಾನು ಬರ್ತೀನಿ ಸ್ನೇಹಿತರೆ. ಒಂದು ರೀತಿ ಬೆಳಗ್ಗೆನೇ ಆ ಗಿಡಗಳನ್ನು ನೋಡೋದಾಗಲಿ, ಆ ಹೂ ಕೀಳೋದಾಗಲಿ ಮೈಂಡು ತುಂಬ ಫ್ರೆಶ್ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ, ಆ ದಿನ ಎಲ್ಲ ಖುಷಿಯಾಗಿರ್ತೀವಿ. ಆ ಹೂ ಕೀಳೋ ಸಂಭ್ರಮನೇ ಬೇರೆ ಇರುತ್ತೆ. ನೋಡಿ, ನನ್ನ ಹತ್ರ 2 ಥರದ ರೋಸು, 3-4 ಥರ ದಾಸವಾಳ ಮತ್ತು ಇದು ಶಂಖಪುಷ್ಪ ಸ್ನೇಹಿತರೆ. ಈ ರೀತಿ ಎಲ್ಲ ಹೂಗಳನ್ನೆಲ್ಲ ಕಿತ್ಕೊಂಡು ನಾನು ಸಂತೋಷದಿಂದ ಕೆಳಗಡೆ ಬರ್ತೀನಿ. ಈ ಶಂಖಪುಷ್ಪದ ಜ್ಯೂಸು ನಾನು ಆಲ್ರೆಡಿ ಹಾಕಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ತುಂಬ ಸುಲಭವಾಗಿ ಜ್ಯೂಸ್ ಮಾಡ್ಕೊಳ್ಬಹುದು. ಖಂಡಿತವಾಗೂ ನೀವು ಈ ಥರ ಒಂದು ಬಳ್ಳಿನ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಯಾರೆಲ್ಲ ಸಣ್ಣ ಆಗಬೇಕಂತೀರ ಅವ್ರಿಗೆಲ್ಲ ಇದು ಮನೆ ಮದ್ದು ಸ್ನೇಹಿತರೆ. ಶಂಖಪುಷ್ಪ ಜ್ಯೂಸನ್ನ ದಯವಿಟ್ಟು ಕುಡೀರಿ, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿರಿ, ಇವತ್ತಿಂದು ಇಷ್ಟು ಸಿಕ್ಕಿದೆ ನನಗೆ. ಇನ್ನೂ ಸಾಕಷ್ಟು ಈ ಬುಟ್ಟಿ, ದೊಡ್ಡ ಬುಟ್ಟಿ ಇದು ಫುಲ್ಲು ತುಂಬಿಡುತ್ತೆ. ಮತ್ತು ಈರುಳ್ಳಿ ಬೀಜ ಆಗಿತ್ತು ಈ ರೀತಿ ಒಂದು ಬಟ್ಟೆಯಲ್ಲಿ, ಯಾಕಂದರೆ ಬೀಜ ಉದುರೋಗ್ಬಿಡುತ್ತೆ ಗಾಳಿಗಾಗಲಿ. ಇವಾಗ ಗೊತ್ತೇ ಇದೆಯಲ್ಲ, ಸಣ್ಣ ಸಣ್ಣ ಮಳೆಗಳು ಬರ್ತಾ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಒಂದು ವೇಸ್ಟ್ ಬಟ್ಟೆಗೆ ಕಟ್ಬಿಟ್ಟಿದ್ದೆ ಸ್ನೇಹಿತರೆ. ನೋಡಿ, ಈರುಳ್ಳಿ ಬೀಜ ಆಗಿದೆ. ಇನ್ನು ಹಾಕಿ ಈರುಳ್ಳಿ ತೊಗೊಳೋದೊಂದೇ ಬಾಕಿ. ಎಷ್ಟು ಬೀಜ ಆಗಿದೆ ನೋಡಿ. 2 ಹೂ ಬಿಟ್ಟಿದ್ದು. ಸಾಕಷ್ಟು ವಿಡಿಯೋಗಳಲ್ಲಿ ಆ ಹೂನ ನೋಡಿರ್ತೀರ. ಅದು ಒಣಗಿದ ಮೇಲೆ ಕೂಡಿಟ್ಟಿದ್ದೀನಿ. ಮತ್ತು ಇದು ನೆಲನಲ್ಲಿ ಸ್ನೇಹಿತರೆ. ಇದ್ರದ್ದು ಕಷಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಅದು ಒಂದು ಪಾಟಲ್ಲಿ ಹಾಕಿದ್ರೆ ಎಲ್ಲ ಪಾಟಲ್ಲೂ ನೋಡಿ ಎಷ್ಟೊಂದು ಬಿಟ್ಬಿಡುತ್ತೆ ಗೊತ್ತಾ. ಹಾಗಾಗಿ ನಾನು ಇವತ್ತು ನೆಲನಲ್ಲಿ ಎಷ್ಟು ಮಧುರವಾಗಿ ಬಂದಿದೆ ಈ ತುಳಸಿ. ನೋಡಿ, ಎಲ್ಲ ಪಾಟಲ್ಲೂ ನಾವು ಹಾಕೋದು ಒಂದು ಪಾಟಿಗೆ ಹಾಕಿದ್ರೆ ಎಲ್ಲ ಪಾಟಲ್ಲೂ ಈ ನೆಲನಲ್ಲಿ ಬಂದ್ಬಿಡುತ್ತೆ ಸ್ನೇಹಿತರೆ. ಇದು ಕಷಾಯ ಮಾಡ್ಕೊಂಡು ಕುಡಿದ್ರೆ ನರ ದೌರ್ಬಲ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಅವಾಗ ಸ್ವಲ್ಪ ಇನ್ನೊಂದು ಚೂರು ದೊಡ್ಡದಾಗಿದ್ದ ಕೂಡಲೇ ನಾನು ಇದನ್ನು ಕಿತ್ತು ಜ್ಯೂಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕಷಾಯ ಅಂದ್ಕೋಬೋದು, ಜ್ಯೂಸ್ ಅಂದ್ಕೊಳ್ಬಹುದು, ನಮ್ಮ ಇಷ್ಟ, ಏನು ಬೇಕಾದರೂ ಅಂದ್ಕೊಳ್ಬೋದು. ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ನೆಲನಲ್ಲಿ ಒಂದೇ ಒಂದು ಪಾಟಲ್ಲಿ ಹಾಕಿರಿ, ಒಂದು ಸಣ್ಣ ಗಿಡ ಎಷ್ಟು ಹಬ್ಬಿಡುತ್ತೆ ಗೊತ್ತಾ. ಇದು ಗೊತ್ತೇ ಇದೆ, ಈ ಬದನೆಕಾಯಿ ಗಿಡ. ಇದನ್ನು ನಾವು ಆರೋಗ್ಯ ರೂಪದಲ್ಲಿ ಅಡುಗೆಗೂ ಬಳಸ್ಬೋದು. ಈ ಕಾಲು ಅಲ್ಲಲ್ಲಿ ನೋವ್ತಾ ಇರುತ್ತೆ ಜಾಯಿಂಟಲ್ಲಿ. ನಾವೇನು ಅಂದ್ಕೊಂಡ್ಬಿಡ್ತೀವಿ ಅದು ಸೌದೋಗ್ಬಿಟ್ಟಿದೆ ಅಂತ. ಖಂಡಿತ ಇಲ್ಲ. ಇದನ್ನು ಜಜ್ಜಿ ನೀವು ಅರಶಿನ ಹಾಕಿ ಜಜ್ಜಿಬಿಟ್ಟು ಹಾಕಿ ನೋಡಿ, ಕಾಲು ವಾತ ಪಿತ್ತ ಎಲ್ಲ ರೀತಿಯಲ್ಲೂ ಎಳೆದು ಬಿಸಾಕ್ಬಿಡುತ್ತೆ ಈ ಬದನೆಕಾಯಿ. ಇದ್ರದ್ದು ಹೆಚ್ಚು ಮಾಹಿತಿ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಹೋಗಿ ಬರಲಾ?